ನಮಸ್ಕಾರ ವೀಕ್ಷಕರೇ. ಕೇಂಬ್ರಿಡ್ಜ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಎಸ್ ಲಿಂಗೇಶ್ ಕುಮಾರ್ ಅವರ ನೇತೃತ್ವದಲ್ಲಿ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬೊಮ್ಮಲ್ ಅಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಮಾಜಿ ಸಂಸದರಾದ ಡಿಕೆ ಸುರೇಶ್ ರವರು ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಪಿ ಯೋಗೇಶ್ವರ್ ರವರು ಪಾಲ್ಗೊಂಡ ಕ್ಷಣ. ಲಿಂಗೇಶ್ ಕುಮಾರ್ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಕಾರ್ಯದರ್ಶಿಗಳಾಗಿ, ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಈ ಸಂಸ್ಥೆಯ ಹುಟ್ಟುಹಾಕಿ ಇವತ್ತು ಅವ್ರ ಕುಟುಂಬದವರೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕೇಂಬ್ರಿಡ್ಜ್ ಶಿಕ್ಷಣ ಸಮೂಹ ಇಷ್ಟು ದೊಡ್ಡದಾಗಿ ಬೆಳೀತದೆ ಅಂತ ಹೇಳಿ ಲಿಂಗೇಶ್ ಕುಮಾರ್ ಅವರು ಅಂದ್ಕೊಂಡಿರಲಿಲ್ಲ ಅಂತ ಕಾಣಿಸ್ತದೆ. 25 ವರ್ಷ ಆಗಿದೆ ಶಾಲೆ ಪ್ರಾರಂಭ ಮಾಡಿ. ಸುಲಭದ ಕೆಲಸ ಅಲ್ಲ. 7 ಬೀಳುಗಳ ಮಧ್ಯೆ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಇವತ್ತು ಒಂದು ಹೆಸರಾಂತ ಜಿಲ್ಲೆಗೆ, ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆ ಆ ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಹೆಸರಾಂತ ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ರೂಪುಗೊಂಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅನೇಕರು IITಗೆ ಹೋಗಿದ್ದಾರೆ, IIMಗೆ ಹೋಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ತನ್ನದೇ ಆದಂತ ಗುರುತುಗಳನ್ನ ಇಟ್ಟು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಜನರೇಷನ್ ಆಗಿದೆ. ಅಂದ್ರೆ 25 ವರ್ಷ ಅಂತ ಹೇಳಿದ್ರೆ ಒಂದು ಜನರೇಷನ್ ಅಂತ ಹೇಳಿ ನಾವು ಕರಿತೇವೆ. 25 ವರ್ಷಗಳ ಸುದೀರ್ಘವಾದಂತ ಒಂದು ಪ್ರಯತ್ನದ ಫಲವಾಗಿ ಇವತ್ತು ರಜತ ಮಹೋತ್ಸವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಅವರಿಗೆ, ಸಂಸ್ಥೆಯವರಿಗೆ, ಪೋಷಕರಿಗೆ, ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ವರ್ಷಗಳ ಹಿಂದೆ ಒಂದು ಶಿಕ್ಷಣ ಸಂಸ್ಥೆಯ ಕನಸನ್ನು ಕಂಡಂತ ಲಿಂಗೇಶ್ ಕುಮಾರ್ ಅವರು ಮತ್ತು ಅವರ ಶ್ರೀಮತಿ ಚಿತ್ರಾ ಲಿಂಗೇಶ್ ಕುಮಾರ್ ಅವರು ಕಟ್ಟಿರ್ತಕ್ಕಂಥ ಸಂಸ್ಥೆ 25 ವರ್ಷದ ಪ್ರಾಯ. ಸಾಕಷ್ಟು ಏಳು ಬೀಳುಗಳ ನಡುವೆ ಈ ಭಾಗದ ಬಹಳಷ್ಟು ಜನ ವಿದ್ಯಾರ್ಥಿನಿಯರಿಗೆ ಭವಿಷ್ಯವನ್ನ ರೂಪಿಸಿರ್ತಕ್ಕಂಥ ಸಂಸ್ಥೆ ಈ ಒಂದು ಶಿಕ್ಷಣ ಸಂಸ್ಥೆ. ನಾವು ಇವತ್ತು ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಇದೆ, ನಾವೀಗ ಪಬ್ಲಿಕ್ ಶಾಲೆ ಅಂತ ತೆಗಿತಾ ಇದ್ದೀವಿ. ಸುಮಾರು 8-10 ಶಾಲೆಗಳನ್ನ ಒಟ್ಟಿಗೆ ಸೇರಿಸಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ, ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡಬೇಕು ಅಂತೇಳಿ ಈಗ ನಮ್ಮ ಶಿಕ್ಷಣ ಇಲಾಖೆ, ರಾಜ್ಯ ಸರ್ಕಾರ ಇವಾಗ ಆಲೋಚನೆ ಮಾಡ್ತಾ ಇದ್ದೀವಿ. ಒಂದಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ. ಆದರೆ 25 ವರ್ಷಗಳ ಹಿಂದೆನೆ ಭವಿಷ್ಯವನ್ನು ಅರಿತು ಮಕ್ಕಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸಂಸ್ಥೆಯನ್ನು ತೆರೆದು, ಅದು ಈ ಒಂದು ಚನ್ನಪಟ್ಟಣ ತಾಲೂಕಂತ ತಾಲೂಕು ಕೇಂದ್ರಗಳ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಕಷ್ಟದ ಕೆಲಸ. ಕಟ್ಟಿ ಬೆಳೆಸಿದ್ದಾರೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಸುರೇಶ್ ಹೇಳ್ದಂಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ಇವತ್ತು ಅವರು ಉದ್ಯೋಗಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪಾಲು ಜವಾಬ್ದಾರಿ ಜಾಸ್ತಿ ಇದೆ. ಅವರು ಸಂಸ್ಥೆನ ಇನ್ನೂ ಕಟ್ಟು ಬಳಸಿದೆ. ಹಲವಾರು ಕ್ಷೇತ್ರಗಳಲ್ಲಿ ಅವರು ಕೂಡ ಈಗ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಗಂಡ ಹೆಂಡತಿಯರು ಇಬ್ಬರಿಗೂ ಕೂಡ ದಂಪತಿಗಳಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.